ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮೂಸ್ ಕಿಚನ್. ಇವಾಗ ಸಿಂಪಲ್ಲಾಗಿ ಒಂದು ಲಂಚ್ ಮೆನು ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿವತ್ತು ಗೋಧಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆ ಮಾಡ್ಕೊಳೋದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೊಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಮತ್ತು ಒಂದು ಕಪ್ಪಷ್ಟು ರೈಸ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಅದಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟು ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡು ಮುದ್ದೆ ಕೋಲಿಂದ ತಿರುಗಿಸ್ಕೊಬೇಕದು. ನೋಡಿ, ಈ ಥರ ಮುದ್ದೆ ಗಂಟಾಗದಿರಂಗೆ ತಿರುಗಿಸ್ಕೋಬೇಕು. ಮುದ್ದೆ ಈಗ ರೆಡಿ ಆಯಿತು. ಮುದ್ದೆ ಕಟ್ಕೊಳ್ಳೋಣ ಇವಾಗ. ಚಪಾತಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದವರು ಈ ಥರ ಬೇಗ 10 ನಿಮಿಷದಲ್ಲಿ ಮುದ್ದೆ ಮಾಡ್ಕೊಂಬಿಡ್ಬೋದು, ಗೋಧಿ ಮುದ್ದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಮುದ್ದೆ ಗಂಟಿಲ್ಲ. ಸೊ ಈಗ ಸ್ವಲ್ಪ ತಣ್ಣೀರು ಕೈ ಹತ್ಕೊಂಡು ಮುದ್ದೆ ಕಟ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ಮುದ್ದೆ ರೆಡಿ ಆಯಿತು ಫ್ರೆಂಡ್ಸ್. ನಾನು ಇದು ಕಾಂಬಿನೇಷನ್ನು ಕಡಲೆಕಾಳು ಸಾರು ಮಾಡಿದ್ದೀನಿ. ಕಡಲೆಕಾಳು ಸಾರದು ಆಲ್ರೆಡಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ತುಂಬ 30 ಮಿನಿಟ್ಸಲ್ಲಿ ಒಂದು ಸಿಂಪಲ್ಲಾಗಿರೋ ಗೋಧಿ ಮುದ್ದೆ ಊಟ ರೆಡಿ ಆಯಿತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.